ವೆಲ್ಕಮ್ ಟು ಐಶ್ವರ್ಯ ನಾಯ್ಕ್ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಆ್ಯಂಡ್ ಇವತ್ತಿನ ಸ್ಪೆಷಲ್ ಏನಂದರೆ, ಇವತ್ತು ನಾವು ಎಲ್ಲರೂ ನಮ್ಮ ಊರಿಗೆ ಹೋಗ್ತಾ ಇದ್ದೀವಿ. ನಾನು ನಮ್ಮ ಅತ್ತೆ ಮನೆಗೆ ಹೋಗ್ತಾ ಇದ್ದೀನಿ, ಅಂದರೆ ನನ್ನ ಗಂಡನ ಊರಿಗೆ. ಆ್ಯಂಡ್ ನನ್ನ ಕಝನ್ ಅವ್ರ ಊರಿಗೆ ಹೋಗ್ತಿದ್ದಾನೆ, ಅಂದರೆ ಶಿವಮೊಗ್ಗ ಹೋಗ್ತಾ ಇದ್ದಾನೆ. ಸೊ ಹೇಗಿರುತ್ತೆ ಜರ್ನಿ ನೋಡೋಣ ಬನ್ನಿ, ಲೆಟ್ಸ್ ಗೋ. ನನಗೆ ಸ್ವಲ್ಪ ಕೋಲ್ಡ್ ಕೂಡ ಆಗಿದೆ, ಸೊ ವಾಯ್ಸ್ ಸ್ವಲ್ಪ ಚೇಂಜ್ ಬರ್ತಾ ಇದೆ. ಆ್ಯಂಡ್ ಇಲ್ಲಿ ನಾನು ಲೈನರ್ ಹಾಕೋತಾ ಇದ್ದೀನಿ. ವಿತೌಟ್ ಲೈನರ್ ನನಗೆ ಫುಲ್ ಪಿಂಪಲ್ ಬಂದುಬಿಡುತ್ತೆ, ಅದಕ್ಕೆ ಲೈನರ್ ಫಸ್ಟ್ ಆ್ಯಂಡ್ ಹೆಲ್ಮೆಟ್ ನೆಕ್ಸ್ಟ್. ಸೊ ನಾನಿವಾಗ ರೆಡಿ ಆದೆ, ಇಷ್ಟೇ ನಂದು. ಆ್ಯಂಡ್ ಇವ್ರುಗಳು ಏನು ಮಾಡ್ತಿದ್ದಾರೆ ನೋಡೋಣ ಬನ್ನಿ. ಐ ಆಮ್ ಸೋ ಎಕ್ಸೈಟೆಡ್ ಬಿಕಾಸ್ ನಮ್ಮ ಜರ್ನಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತಿರೋದಕ್ಕೆ. ನಾವು ಯಾವಾಗಲೂ ಊರಿಗೆ ಹೋಗುವಾಗ ಬೈಕಲ್ಲೇ ಹೋಗೋದು, ಬಿಕಾಸ್ ವಿ ಫೀಲ್ ಕಂಫರ್ಟೇಬಲ್. ತುಂಬ ಎಂಜಾಯ್ ಮಾಡ್ತೀವಿ ಬೈಕ್ ರೈಡಲ್ಲಿ. ಆ್ಯಂಡ್ ಇಷ್ಟೇ, ಇವಾಗ ಹೊರಡೋಣ ಬನ್ನಿ. ಹಿಂಗೆ ವಿಡಿಯೋ ಮಾಡ್ಕೊಂಡು ನಡ್ಕೊಂಡು ಬರ್ತೀನಿ ನಾನು. ದಿಸ್ ಇಸ್ ಫುಲ್ ಮನೋಜ. ಮೇ ಬಿ ಸಮ್ ಆಫ್ ಯು ನೋ, ನಾನಿರೋದು ಗೋವಾದಲ್ಲಿ. ಆ್ಯಂಡ್ ಗೋವಾದಿಂದ ನಾವು 8 ಗಂಟೆಗೆ ಮನೆ ಬಿಟ್ಟಿದ್ದು. And this is the border between Goa and Karnataka. ಸೊ ಇವಾಗ ನಾವು ಕಾರವಾರದಲ್ಲಿ ಬಂದುಬಿಟ್ವಿ, ಅಂದರೆ ಕರ್ನಾಟಕ. ನಾವಿರೋದು ಆ್ಯಕ್ಚುಲಿ ಸೌತ್ ಸೈಡಲ್ಲಿ. ಸೊ ಲೈಕ್ ಇದನ್ನು ಹೇಳ್ಬೋದು ನೀವು, ಲೈಕ್ ಮ್ಯಾಂಗ್ಳೂರು ಹೈವೇ ಇದು. ಸೊ ಉಡುಪಿ ಮಂಗಳೂರಿಗೆ ಹೋಗಬೇಕಲ್ವ ನಾವು, ಸೊ ಅದಕ್ಕೆ ಈ ರೋಡು ನಮಗೆ ಆಲ್ವೇಸ್. ಆ್ಯಂಡ್ ಇದು ಕಾರವಾರ ಬ್ರಿಡ್ಜ್. ನೀವು ನ್ಯೂಸಲ್ಲಿ ಮೇ ಬಿ ನೋಡಿರ್ಬೋದು ದ್ಯಾಟ್ ದ ಓಲ್ಡ್ ಬ್ರಿಡ್ಜ್ ಅಂತ ಏನಿತ್ತು ಅದು ಕೊಲ್ಯಾಪ್ಸ್ ಆಗಿತ್ತು. ಬಿಕಾಸ್ ಓಲ್ಡ್ ಅಲ್ವಾ, ಸೊ ಮೇ ಬಿ ಬಿದ್ದೋಯ್ತದು ಸಡನ್ಲಿ. ಮೇ ಬಿ ಅದನ್ನು ಮತ್ತೆ ಕನ್ಸ್ಟ್ರಕ್ಟ್ ಮಾಡ್ಬೋದೇನೋ, ಮಾಡ್ತಾ ಇದ್ದಾರೆ, ಮಾಡಲಿ. ನಾವು ಹೋಗೋಣ ಆಯಿತಾ. ಇನ್ನೂರ್ಗೂ ಬಂದಿಲ್ಲ ಅವನು ಮತ್ತಂತಡಿ ಇಲ್ಲ ನೋಡಿ. ಈಗ ತಿಂಡಿ ಮಾಡೋಕ್ಕಂತ ಕಾರವಾರ ಹತ್ರ ಸ್ಟಾಪ್ ಮಾಡಿದ್ದೀವಿ. ಆಲೂ ಬಂದರೆ ಅದು ಮಸಾಲೆ ದೋಸೆ. ನನಗೆ ಇಡ್ಲಿ ವಡ. ಇಡ್ಲಿ ವಡ ಬೇಡ, ಇಡ್ಲಿ ಸಾಕು. ನಂದು ಆಲ್ರೆಡಿ ಇಡ್ಲಿ ರೆಡಿ ಇತ್ತು ಅನಿಸುತ್ತೆ, ಕೊಟ್ಬಿಟ್ಟಿದ್ದಾರೆ. ಸೊ ಇನ್ನು ಅವ್ರದ್ದು ಇನ್ನೂ ಬಂದಿಲ್ಲ, ನಾವು ತಿನ್ನೋಣ ಬನ್ನಿ. ಮೂರೊತ್ತು ಬರೀ ಗಾಡಿ ಬಗ್ಗೆನೇ ಡಿಸ್ಕಸ್ ಮಾಡ್ತಿರ್ತಾರೆ. ಯಾವ ಗಾಡಿ ಬಿಟ್ಟಿದ್ದಾರೆ, ಯಾವ ಗಾಡಿ ಏನಾಗಿದೆ ಏನು ಅಂತ. ಓ ಗಾಡ್. ಹೇಳಿದ್ದೆ ನಾನು ಬೈಕ್ ತೆಗಿ ಅಂತ.
ಆ್ಯಂಡ್ ಕರ್ನಾಟಕ ಬಂದಮೇಲೆ ನಾವು ಜಾಸ್ತಿ ದೋಸೆನೇ ಪ್ರಿಫರ್ ಮಾಡೋದು, ಬಿಕಾಸ್ ದೋಸೆ ಅಂದರೆ ನಮ್ಮ ಫೇವ್ರೇಟ್. ಅದು ಇಲ್ಲೇ ಚೆನ್ನಾಗಿ ಸಿಗೋದು. ತಿಂಡಿ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಹೊರಗಡೆ ಬಂದು ನೋಡಿದ್ರೆ ಈ ಹುಡುಗರು ಗಾಡಿ ಹತ್ರ ನಿಂತ್ಕೊಂಡಿದ್ರು. ನನ್ನ ಹಸ್ಬೆಂಡ್ ಅವ್ರಿಗೆ ಮಾತಾಡ್ಸಿದ್ರು ಆ್ಯಂಡ್ ನಾವು ಹೊರಟ್ವಿ. ಆಮೇಲೆ ಇದು ಕಾರವಾರ ಮಾರ್ಕೆಟ್ ಆ್ಯಂಡ್ ದಿಸ್ ಇಸ್ ಟರ್ನಲ್. ಇದು ಕಾರವಾರ ಟರ್ನಲ್. ಇದು ಮೊದಲು ಬೇರೆ ರೋಡ್ ಇತ್ತು, ಬಟ್ ಇವಾಗ ಈಸಿ ವೇ ಮಾಡಿದ್ದಾರೆ. ಸೊ ಈಸಿಯಾಗಿ ನಾವು ಆ ಕಡೆ ಹೋಗ್ಬೋದು. ಈಗ ಅಂಕೋಲಾ ರೀಚ್ ಆದ್ವಿ ಆ್ಯಂಡ್ ದಿಸ್ ಇಸ್ ಟೋಲ್ ಗೇಟ್ ಆಫ್ ಅಂಕೋಲಾ. ಈ ಪ್ಲೇಸ್ ನೀವು ನೋಡ್ತಿರ್ಬೋದು. ಗೆಸ್ ಮಾಡಿ ಈ ಪ್ಲೇಸ್ ಯಾವುದು ಅಂತ. ಈ ಪ್ಲೇಸಲ್ಲಿ ಆ್ಯಕ್ಚುಲಿ ಒಂದು ಆಕ್ಸಿಡೆಂಟ್ ಆಗಿತ್ತು. ಆಕ್ಸಿಡೆಂಟ್ ಮೀನ್ಸ್ ದ ಫ್ಲಡ್ ಆಗಿತ್ತು. ತುಂಬ ಜನ ಅವರು ಲೈಫ್ನ ಲಾಸ್ ಮಾಡಿಕೊಂಡ್ರು, ಮನೆ ಎಲ್ಲ ಕಳ್ಕೊಂಡ್ರು. ನ್ಯೂಸಲ್ಲೆಲ್ಲ ಬಂದಿತ್ತು, ನೀವು ನೋಡಿರ್ಬೋದು. ದ ಟ್ರಕ್ ಡ್ರೈವರ್ ಆ್ಯಂಡ್ ಅ ಟ್ರಕ್ ಮುಳುಗೋಗಿದ್ರು ಅಂತ. ಆ್ಯಂಡ್ ಅದೇ ನದಿ ಇದು. ಇವನಿಗೆ ವೀಡಿಯೋದಲ್ಲಿ ಬರೋಕ್ಕೆ ತುಂಬ ಆಸೆ. ನಾನು ವೀಡಿಯೋ ಕ್ಯಾಪ್ಚರ್ ಮಾಡುವಾಗ ಮಧ್ಯದಲ್ಲಿ ಬಂದಿದ್ದಾನೆ ನೋಡಿ ಇವನು. ಆ್ಯಂಡ್ ಹಿಯರ್ ವಿ ರೀಚ್ಡ್ ಕುಮಟಾ ನಾವು. ಇಲ್ಲಿಂದ ನಾವು ಸಪ್ರೇಟ್ ಆದ್ವಿ. ಅವನು ಆ ಕಡೆ ಸಾಗರದ ರೋಡಿಗೆ ಹೋಗ್ತಾನೆ ಆ್ಯಂಡ್ ನಾವು ಹೊನ್ನಾವರದಿಂದ ಉಡುಪಿ ರೋಡಿಗೆ ಹೋಗ್ತಾ ಇದ್ದೀವಿ. ಸೊ ದಿಸ್ ವಾಸ್ ಮೈ ಪಾರ್ಟ್ 1 ಆ್ಯಂಡ್ ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ, that is part 2. So till then, bye. Wait, and don't forget to subscribe my channel.